ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಜ್ಯೋತಿ ಪಾಕಶಾಲೆ ಕುಕಿಂಗ್ ವೀಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹೊಸದಾಗಿ ನನ್ನ ಕುಕಿಂಗ್ ವೀಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಮಾಡಿ. ನಾನು ಈ ದಿನ ಆಂಧ್ರ ಸ್ಪೆಷಲ್ ಟೊಮೊಟೊ ಉಪ್ಪಿನಕಾಯಿ ಮಾಡುವ ವಿಧಾನ ತಿಳಿಸ್ಕೊಡ್ತೇನೆ. ಮಾವಿನಕಾಯಿ ಉಪ್ಪಿನಕಾಯಿನ ಎಲ್ಲರೂ ಟ್ರೈ ಮಾಡಿರ್ತೀರ, ಆದರೆ ಈ ರೀತಿ ಟೊಮೊಟೊ ಉಪ್ಪಿನಕಾಯಿನ ಒಂದು ಸರಿ ಮಾಡಿಟ್ಕೊಂಡ್ವಿ ಅಂದರೆ ವರ್ಷದ ತನಕ ಇದನ್ನು ಸ್ಟೋರ್ ಮಾಡಿಟ್ಕೊಳ್ಬೋದು. ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಟೊಮೊಟೊ ಉಪ್ಪಿನಕಾಯಿನ ಹಾಕ್ಕೊಂಡು ತಿಂತಾಯಿದ್ರೆ ಬೆರಳು ಸಮೇತ ಚೀಪ್ಕೊಂಡು ತಿಂತೀರಾ, ಅಷ್ಟು ರುಚಿಯಾಗಿರುತ್ತೆ ಈ ಟೊಮೊಟೊ ಉಪ್ಪಿನಕಾಯಿ. ಬನ್ನಿ ಟೊಮೊಟೊ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 2 kgಯಷ್ಟು ಈ ರೀತಿಯ ಟೊಮೊಟೊ ತಗೊಂಡಿದ್ದೇನೆ. ಇವನ್ನ ನೀಟಾಗಿ ವಾಶ್ ಮಾಡಿ ಒಂದು ಬಟ್ಟೆಯಲ್ಲಿ ಒರೆಸಿ ಪ್ಲೇಟ್ಗೆ ಇಟ್ಕೊಂಡಿದ್ದೇನೆ. ಇವನ್ನ ಈಗ ಕಟ್ ಮಾಡ್ಕೊಳ್ಳೋಣ. ನೀರಿನ ಅಂಶ ಇರಬಾರ್ದು ಟೊಮೊಟೊಗೆ, ನೀಟಾಗಿ ಒರೆಸ್ಕೊಂಡು ತಗೊಳ್ಬೇಕು. ಈ ರೀತಿ ಕಟ್ ಮಾಡಿಕೊಂಡು ಟೊಮೊಟೊ ತೊಟ್ಟೆಲ್ಲ ತೆಗೆದು ಒಂದು ಟೊಮೊಟೊದಲ್ಲಿ 8 ಪೀಸ್ ಅಥವಾ 6 ಪೀಸ್ ಆಗೋ ಹಾಗೆ ಕಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ 8 ಪೀಸ್ ಆಗೋಂಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಇದೇ ರೀತಿ ಎಲ್ಲ ಟೊಮೊಟೊನು ಕಟ್ ಮಾಡ್ಕೊಳ್ಬೇಕು. ನೋಡಿ, ನಾನು ಎಲ್ಲ ಟೊಮೊಟೊನು ಈ ರೀತಿ ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಇದಕ್ಕೆ ನಾನಿಲ್ಲಿ 2 kg ಟೊಮೊಟೊಗೆ 100 ಗ್ರಾಮ್ನಷ್ಟು, ಅಂದರೆ ನಾನು ಈ ಕಪ್ಪಲ್ಲಿ ಈ ಗ್ಲಾಸಲ್ಲಿ 2 ಗ್ಲಾಸಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಗ್ಲಾಸಲ್ಲಿ 2 ಗ್ಲಾಸ್ ಅಂದರೆ 100 ಗ್ರಾಮ್ ಆಗುತ್ತೆ, ಹಾಗಾಗಿ 100 ಗ್ರಾಮಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ 1 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಕಲಿಸ್ಕೊಳ್ಳೋಣ. ಉಪ್ಪು ಅರಿಶಿನ ಟೊಮೊಟೊಗೆಲ್ಲ ಹಿಡಿಯೋ ಹಾಗೆ ಇದೇ ರೀತಿ ನೀಟಾಗಿ ಕಲಿಸ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಕಲಿಸ್ಕೊಂಡಿದ್ದಾಯಿತು. ನಾನು ಇದನ್ನು ಸ್ಟೋರ್ ಮಾಡಲಿಕ್ಕೆ ಒಂದು ಪ್ಲಾಸ್ಟಿಕ್ ಡಬ್ಬ ತಗೊಂಡಿದ್ದೇನೆ. ನಿಮ್ಮ ಹತ್ರ ಪಿಂಗಾಣಿ ಡಬ್ಬ ಇದ್ದರೂ ಅದರಲ್ಲಾದರೂ ಸ್ಟೋರ್ ಮಾಡ್ಕೊಳ್ಬೋದು. ನಾನು ಇದನ್ನು ಎಲ್ಲವನ್ನು ಈ ಬಾಕ್ಸಿಗೆ ಹಾಕ್ಕೊಳ್ತೇನೆ. ನೋಡಿ, ಈ ರೀತಿ ಸ್ಟೋರ್ ಮಾಡಿಕೊಂಡು ಪ್ಲಾಸ್ಟಿಕ್ ಡಬ್ಬದಲ್ಲಿ ಕ್ಯಾಪ್ ಮುಚ್ಚಿ ನೀರು ಬೀಳದೇ ಇರೋ ಜಾಗದಲ್ಲಿ ಇದನ್ನು 3 ದಿನ ಹಾಗೆ ಇಡಬೇಕು. ಇದನ್ನು ದಿನಕ್ಕೆ 3ರಿಂದ 4 ಸರಿ ಈ ರೀತಿ ಮೇಲೆ ಕೆಳಕ್ಕೆ ಆಡಿಸ್ಬೇಕು. ಈಗ ಮಾಡೋದ್ರಿಂದ ಉಪ್ಪೆಲ್ಲ ಟೊಮೊಟೊಗೆಲ್ಲ ಚೆನ್ನಾಗಿ ಹಿಡಿಯುತ್ತೆ, ರಸ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈ ರೀತಿ 3 ದಿನಕ್ಕೆ ಒಂದು 8-10 ಸರಿ ಇದನ್ನು ತಿರುಗಿಸ್ಕೊಳ್ಬೇಕು. ನೋಡಿ, 3 ದಿನ ಆದ ನಂತರ ಟೊಮೊಟೊ ರಸಮ್ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಈಗ ಇದನ್ನು ಟೊಮೊಟೊ ಪೀಸ್ನ ಈ ರೀತಿ ಹಿಂಡಿ ಟೊಮೊಟೊ ಪೀಸ್ ಸಪ್ರೇಟು, ರಸ ಸಪ್ರೇಟು ಮಾಡ್ಕೊಳ್ಬೇಕು. ಚೆನ್ನಾಗಿ ರಸ ಇಲ್ಲದೆ ಇರೋ ರೀತಿ ಚೆನ್ನಾಗಿ ಹಿಂಡಿ ತಗೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಹಿಂಡಿ ಟೊಮೊಟೊ ಪೀಸ್ನ ಸಪ್ರೇಟ್ ಮಾಡ್ಕೊಳ್ಬೇಕು. ಟೊಮೊಟೊ ರಸ ಇತ್ತು ಅಂದರೆ ಒಣಗಲು ಜಾಸ್ತಿ ಟೈಮ್ ತಗೊಳುತ್ತೆ ಅಷ್ಟೇ. ನೋಡಿ, ಈ ರೀತಿ ಎಲ್ಲ ತಗೊಂಡಿದ್ದಾಯಿತು. ಟೊಮೊಟೊ ಸಪ್ರೇಟು ರಸ ಸಪ್ರೇಟು ಮಾಡ್ಕೊಂಡಿದ್ದಾಯಿತು. ಈಗ ಟೊಮೊಟೊ ರಸಮ್ಗೆ ಹುಣಸೆಹಣ್ಣನ್ನು ಹಾಕ್ಕೊಳ್ತೇನೆ. ನಾನಿಲ್ಲಿ 2 kg ಟೊಮೊಟೊಗೆ 100 ಗ್ರಾಮ್ನಷ್ಟು ಹುಣಸೆಹಣ್ಣನ್ನು ತಗೊಂಡಿದ್ದೇನೆ. ನಿಮ್ಮ ಹತ್ರ ಹೊಸ ಹುಣಸೆಹಣ್ಣಿದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ನನ್ನ ಹತ್ರ ಇಲ್ಲ, ಹಾಗಾಗಿ ಹಳೇದನ್ನೇ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ನೀಟಾಗಿ ಅದನ್ನು ಏನು ಗಲೀಜಿಲ್ಲದೆ ಇರೋ ರೀತಿ ಎಲ್ಲ ನೀಟಾಗಿ ತೆಗೆದಾಕಿ ಇದನ್ನು ಟೊಮೊಟೊ ರಸಗೆ ಹಾಕ್ಕೊಳ್ತೇನೆ. ಈ ರೀತಿ ಹಾಕ್ಕೊಂಡು ಒಂದು ಸರಿ ಕಲಿಸ್ಕೊಳ್ತೇನೆ. ಈಗ ಟೊಮೊಟೊನ ಬಿಸಿಲಲ್ಲಿ ಒಂದು ಪೇಪರ್ ಹಾಸಿ ಅದರ ಮೇಲೆ ಟೊಮೊಟೊನ ಹಾಕ್ಕೊಳ್ತಾ ಇದ್ದೇನೆ. ಈ ರೀತಿ ಎಲ್ಲವನ್ನು ಹಾಕ್ಕೊಂಡು ಇವನ್ನ 2ರಿಂದ 3 ದಿನನಾದರೂ ಚೆನ್ನಾಗಿ ಒಣಗಿಸ್ಕೊಳ್ಬೇಕು. ಟೊಮೊಟೊ ರಸಕ್ಕೆ ಹುಣಸೆಹಣ್ಣು ಹಾಕಿದ್ವಲ್ಲ, ಅದನ್ನು ಸಮೇತ ಈ ರೀತಿ ಬಿಸಿಲಿಗೆ ಇಟ್ಕೊಂಡ್ರೆ ಕೆಡಲ್ಲ. ಹಾಗೆ ಹುಣಸೆಹಣ್ಣು ಟೊಮೊಟೊ ರಸನ ಚೆನ್ನಾಗಿ ಎಳ್ಕೊಳ್ಳುತ್ತೆ. ನೋಡಿ, 3 ದಿನದ ನಂತರ ಟೊಮೊಟೊ ಚೆನ್ನಾಗಿ ಡ್ರೈ ಆಗಿದೆ.
ಇಷ್ಟು ಡ್ರೈ ಆದರೆ ಸಾಕು, ಜಾಸ್ತಿ ಡ್ರೈ ಮಾಡ್ಕೊಳ್ಬಾರ್ದು. ಹಾಗೆ ಟೊಮೊಟೊ ರಸಮ್ ನೋಡ್ಬೋದು, ಕ್ವಾಂಟಿಟಿ ಕಮ್ಮಿ ಆಗಿದೆ. ಹುಣಸೆಹಣ್ಣು ಚೆನ್ನಾಗಿ ನೆಂದು ಟೊಮೊಟೊ ರಸಮ್ನೆಲ್ಲ ಎಳ್ಕೊಂಡಿದೆ. ಈಗ ಸಾಸಿವೆ ಮೆಂತ್ಯ ಪೌಡ್ರ್ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಕಡಾಯಿಗೆ 3 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತೇನೆ. 1.5 ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತೇನೆ. ಇದಕ್ಕೆ 1 ಟೀ ಸ್ಪೂನಷ್ಟು ಮೆಂತ್ಯ ಕಾಳನ್ನ ಹಾಕ್ಕೊಳ್ತೇನೆ. ಇವನ್ನ ಲೋ ಫ್ಲೇಮಲ್ಲೇ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಸಾಸಿವೆ, ಜೀರಿಗೆ, ಮೆಂತ್ಯ ಎಲ್ಲ ಹುರ್ಕೊಂಡಿದ್ದಾಯಿತು. ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೇನೆ. ಇದನ್ನು ರುಬ್ಕೊಬರ್ತೇನೆ, ಪುಡಿ ಮಾಡ್ಕೊಳ್ತೇನೆ. ನೋಡಿ, ಈ ರೀತಿ ಪುಡಿ ಮಾಡ್ಕೊಳ್ಬೇಕು. ಇದನ್ನು ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ. ನಾನಿಲ್ಲಿ ಅದೇ ಮಿಕ್ಸಿ ಜಾರಿಗೆ ಹುಣಸೆ ಹಣ್ಣನ್ನು ನೆನೆಸಿಕ್ಕೊಂಡಿದ್ವಲ್ಲ ಟೊಮೊಟೊ ರಸಮ್ದಲ್ಲಿ, ಅದನ್ನು ಹಾಕ್ಕೊಳ್ತೇನೆ. ಈ ರೀತಿ ಬರೀ ಹುಣಸೆ ಹಣ್ಣನ್ನು ಮಾತ್ರ ಹಾಕ್ಕೊಂಡು ನುಣ್ಣಗೆ ಇದನ್ನು ರುಬ್ಕೋತೇನೆ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಇದನ್ನು ಒಂದು ಬಟ್ಲಿಗೆ ತೆಗೆದುಕೊಳ್ತೇನೆ, ಅಗಲವಾದ ಬಟ್ಲಿಗೆ ಹಾಕ್ಕೊಳ್ತೇನೆ. ಈಗ ಅದೇ ಮಿಕ್ಸಿ ಜಾರಿಗೆ ಮಿಕ್ಕಿರೋಂಥ ಟೊಮೊಟೊ ರಸಮ್ನ ಹಾಕ್ಕೊಳ್ತೇನೆ. ಹಾಗೆ 100 ಗ್ರಾಮ್ನಷ್ಟು ಅಚ್ಚ ಖಾರದ ಪುಡಿ ಅಂದರೆ ಒಣಮೆಣ್ಸಿನ್ಕಾಯಿ ಪುಡಿನ ಹಾಕ್ಕೊಳ್ತೇನೆ. ನಾನಿಲ್ಲಿ ಇನ್ನೊಂದು ಗ್ಲಾಸಷ್ಟು ಖಾರದ ಪುಡಿ ಹಾಕೋ ಕ್ಲಿಪ್ಪು ಮಿಸ್ ಆಗಿದೆ. 2 ಕಪ್ಪಿಗೆ 100 ಗ್ರಾಮ್ ಕರೆಕ್ಟಾಗಿ ಸರಿ ಹೋಗುತ್ತೆ. 2 ಕಪ್ಪಷ್ಟು ಹಾಕ್ಕೊಂಡು ಅದನ್ನು ಇನ್ನೊಂದು ಸರಿ ರುಬ್ಕೊಂಡು ಅದಕ್ಕೆ ನಾನಿಲ್ಲಿ 3/4 ಭಾಗದಷ್ಟು ಡ್ರೈ ಮಾಡ್ಕೊಂಡಿರೋಂಥ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೇನೆ. ಇನ್ನು 1/4 ಭಾಗದಷ್ಟು ತರಿಯಾಗಿ ರುಬ್ಕೊಂಡು ಹಾಕ್ಕೊಳ್ತೇನೆ. ಹಾಗಾಗಿ ನಾನಿಲ್ಲಿ 3/4 ಭಾಗದಷ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಳ್ತೇನೆ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು. ಇದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಮೊದಲಿಗೆ ಹುಣಸೆಹಣ್ಣು ಎಲ್ಲ, ಆ ಬಟ್ಲಿಗೆ ಇದನ್ನು ಸೇರಿಸ್ಕೊಳ್ತೇನೆ. ಈಗ ಅದೇ ಮಿಕ್ಸಿ ಜಾರಿಗೆ 1/4 ಭಾಗದಷ್ಟು ಟೊಮೊಟೊನ ಸೇರಿಸ್ಕೊಳ್ತೇನೆ. ಇವನ್ನ ತರಿಯಾಗಿ ರುಬ್ಕೊಳ್ತೇನೆ. ನೋಡಿ, ಈ ರೀತಿ ತರಿಯಾಗಿ ರುಬ್ಕೊಳ್ಬೇಕು. ಇದು ಅಲ್ಲಲ್ಲಿ ಬಾಯಿಗೆ ಸಿಕ್ಕಿರೆ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ತರಿಯಾಗಿ ರುಬ್ಕೊಂಡು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದಕ್ಕೆ ಮೊದಲಿಗೆ ಸಾಸಿವೆ, ಜೀರಿಗೆ, ಮೆಂತ್ಯ ಹುರಿದು ಪುಡಿ ಮಾಡಿರೋಂಥ ಪುಡಿನ ಹಾಕ್ಕೊಳ್ತೇನೆ. ಇದನ್ನು ಕಲಿಸ್ಕೊಳ್ಳೋಣ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಟೊಮೊಟೊ ಉಪ್ಪಿನಕಾಯಿ ಕಲಿಸ್ಕೊಂಡಿದ್ದಾಯಿತು. ಇದನ್ನು ಒಂದು ಜಾರಿಗೆ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಸದ್ಯಕ್ಕೆ ಯಾವಾಗ ಬೇಕು ಅಂದರೆ ಆವಾಗ ಒಗ್ಗರಣೆ ಮಾಡ್ಕೊಂಡ್ವಿ ಅಂದರೆ ಫ್ರೆಶ್ಶು ಈಗ ಮಾಡ್ದಂಗೆ ಇರುತ್ತೆ ಟೊಮೊಟೊ ಉಪ್ಪಿನಕಾಯಿ. ಇದನ್ನು ಒಂದು ಜಾರಿಗೆ ಹಾಕಿ ಸ್ಟೋರ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸದ್ಯಕ್ಕೆ ಸ್ವಲ್ಪ ಒಗ್ಗರಣೆ ಮಾಡಿ ತೋರಿಸ್ತೇನೆ. ಗ್ಯಾಸ್ ಮೇಲೆ ಕಡಾಯಿ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ. ನಾನಿಲ್ಲಿ ಒಗ್ಗರಣೆಗೆ ಕಡಲೆ ಬೀಜದ ಎಣ್ಣೆ ಉಪಯೋಗಿಸ್ತಾ ಇದ್ದೇನೆ, ಅಥವಾ ಎಳ್ಳೆಣ್ಣೆ ಆದರೂ ಉಪಯೋಗಿಸ್ಕೋಬೋದು. ಉಪ್ಪಿನಕಾಯಿಗೆ ಕಡಲೆಣ್ಣೆ ಅಥವಾ ಎಳ್ಳೆಣ್ಣೆ ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಸಾಸಿವೆ ಹಾಕ್ಕೊಳ್ತೇನೆ. ಸಾಸಿವೆ ಸಿಡಿದ ನಂತರ 2 ಈರುಳ್ಳಿನ ಈ ರೀತಿ ಜಜ್ಜಿ ಹಾಕ್ಕೊಳ್ತೇನೆ. ಹಾಗೆ ಇದಕ್ಕೆ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತೇನೆ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಇದು ಫುಲ್ ತಣ್ಣಗಾದ ನಂತರ ಇದಕ್ಕೆ ಟೊಮೊಟೊ ಉಪ್ಪಿನಕಾಯಿನ ಸೇರಿಸ್ಕೊಳ್ತೇನೆ. ನೋಡಿ, ಒಗ್ಗರಣೆ ಫುಲ್ ತಣ್ಣಗಾಗಿದೆ. ಈಗ ಇದಕ್ಕೆ ಸದ್ಯಕ್ಕೆ ನನಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಅಷ್ಟು ಉಪ್ಪಿನಕಾಯಿನ ಹಾಕಿ ಕಲಿಸ್ಕೊಳ್ತೇನೆ. ನೋಡಿ, ಈ ರೀತಿ ಸ್ವಲ್ಪ ಉಪ್ಪಿನಕಾಯಿನ ಹಾಕ್ಕೊಂಡು
ಈ ರೀತಿ ಕಲಿಸ್ಕೊಳ್ಬೇಕು. ಒಗ್ಗರಣೆ ಎಲ್ಲ ಉಪ್ಪಿನಕಾಯಿಗೆ ಹಿಡಿಯೋ ರೀತಿ ಕಲಿಸ್ಕೊಂಡು ಇದನ್ನು ಒಂದು ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಕಲಿಸ್ಕೊಂಡಿದ್ದಾಯಿತು, ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ ಟೊಮೊಟೊ ಉಪ್ಪಿನಕಾಯಿ ಮಾಡುವ ವಿಧಾನ. ಈ ರೆಸಿಪಿ ಬ್ಯಾಚುಲರ್ಸಿಗಾಗಲಿ ಅಥವಾ ಕೆಲಸಕ್ಕೆ ಹೋಗೋ ಮಹಿಳೆಯರಿಗಾಗಲಿ ತುಂಬಾ ಹೆಲ್ಪ್ ಆಗುತ್ತೆ. ಈ ರೀತಿ ಒಮ್ಮೆ ಟೊಮೊಟೊ ಉಪ್ಪಿನಕಾಯಿ ಮಾಡಿ ಸ್ಟೋರ್ ಮಾಡ್ಕೊಂಡ್ಬಿಟ್ರೆ. ನೋಡಿದ್ರಲ್ಲ ಆಂಧ್ರ ಸ್ಪೆಷಲ್ ಟೊಮೊಟೊ ಉಪ್ಪಿನಕಾಯಿ ಮಾಡುವ ವಿಧಾನ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು.